ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ಇವತ್ತು ಇಡೀ ಗೋಧಿ ನೆನೆಸಿ ಮಾಡಿದಂತಹ ತುಂಬ ರುಚಿಯಾದ ಒಂದು ದೋಸೆ ಮತ್ತು ಕರಿಬೇವಿನ ಚಟ್ನಿ. ಸರಿ, ಹಾಗಾದರೆ ಹೇಗೆ ಮಾಡೋದೆಂದು ನೋಡುವ. 1.5 ಗ್ಲಾಸಿನಷ್ಟು ನಾನು ಇಡೀ ಗೋಧಿಯನ್ನು ತೆಗೆದುಕೊಂಡಿದ್ದೇನೆ. 3-4 ಸಲ ತೊಳೆದಿದ್ದನ್ನು ರಾತ್ರಿ ನೆನೆ ಹಾಕಿದ್ದೇನೆ, ಬೆಳಿಗ್ಗೆ ದೋಸೆ ಮಾಡಲಿಕ್ಕೆ ಅಂತ. ಚೆನ್ನಾಗಿ ನೆಂದಿದೆ ನೋಡಿ. ಹಗಲಲ್ಲಿ ಮಾಡುವ ಹಾಗಿದ್ದರೆ ಒಂದು 6 ಗಂಟೆ ನೆನೆಸಿದರೆ ಸಾಕು. ದೊಡ್ಡ ತೆಂಗಿನಕಾಯಿಯ ಅರ್ಧ ಭಾಗದಷ್ಟು ನಾನಿಲ್ಲಿ ತೆಂಗಿನ ತುರಿದು ಇಟ್ಟಿದ್ದೇನೆ ನೋಡಿ. ತೆಂಗಿನ ತುರಿ ಜಾಸ್ತಿ ಹಾಕಿದಷ್ಟು ರುಚಿ ಜಾಸ್ತಿ. ಹಾಗೆ ನೋಡಿ, ಈಗ ನೆನೆದ ಅರ್ಧದಷ್ಟು ಗೋಧಿಯನ್ನು ನಾನೀಗ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೇನೆ, ಒಮ್ಮೆಲೆ ಆಗೋದಿಲ್ಲ. ಮತ್ತು ಅರ್ಧದಷ್ಟು ತೆಂಗಿನ ತುರಿ 2 ಪಾಲು ಮಾಡಿ ಇಟ್ಟಿದ್ದೇನೆ ನಾನು. ಇದಕ್ಕೆ ಒಂದು ಮುಳುಗುವಷ್ಟು ನೀರು ಹಾಕಿದರೆ ಸಾಕು. ನುಣ್ಣಗೆ ಅಂದರೆ ತುಂಬ ನುಣ್ಣಗಾಗೋದಿಲ್ಲ ಇದು, ಆದರೆ ಆ ರೀತಿ ಇದ್ರೇ ಒಳ್ಳೆಯದಾಗೋದು ದೋಸೆ ಕೂಡ. ಇದೇ ರೀತಿ ಉಳಿದ ಗೋಧಿ ಮತ್ತು ತೆಂಗಿನ ತುರಿ ಹಾಕಿ ನಾನು ಇದನ್ನು ರುಬ್ಬಿ ಪಾತ್ರೆಗೆ ಹಾಕಿ ರೆಡಿ ಮಾಡ್ತೇನೆ. ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೆ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ನೋಡಿ, 2ನೇ ಸಾಲದ ಗೋಧಿ ಸಹ ರುಬ್ಬಿ ಆಗಿದೆ. ಈಗ ಇದು ಸಾಧಾರಣ ನುಣ್ಣಗಾಗಿದೆ, ಅದು ನೋಡುವಾಗ ನಮಗೆ ತರಿ ಥರ ಕಾಣ್ತದೆ. ಅಷ್ಟು ನುಣ್ಣಗಾದರೆ ಸಾಕು. ಸ್ವಲ್ಪ ನೀರು ಹಾಕಿದ್ದೇನೆ, ಒಂದು ಅರ್ಧ ಲೋಟದಷ್ಟು. 1 ಚಮಚ ಜೀರಿಗೆ ಹಾಕಿದ್ದೇನೆ. ಕೊತ್ತಂಬರಿ ಸೊಪ್ಪು ಅಥವಾ ಈರುಳ್ಳಿ ಎಲ್ಲ ಹಾಕ್ಬೋದು, ಆದರೆ ನಾನು ಇಲ್ಲಿ ಹಾಕ್ತಾಯಿಲ್ಲ, ಖಾಲಿ ಜೀರಿಗೆ ಮಾತ್ರ ಹಾಕಿದ್ದೇನೆ. ಸೋಡಾ ಹುಡಿ ಏನು ಹಾಕುವ ಅಗತ್ಯ ಇಲ್ಲ. ದೋಸೆ ಹಿಟ್ಟಿನ ಹದಕ್ಕೆ ರೆಡಿ ಮಾಡಿದರೆ ಆಯ್ತು ಇದನ್ನು. ಈಗ 1-1.5 ಕಪ್ಪಿನಷ್ಟು ಇಲ್ಲಿ ನಾನು ತೆಂಗಿನ ತುರಿ ಹಾಕಿದ್ದೇನೆ. ಇದಕ್ಕೆ ಖಾರ ನೋಡಿ ಹಾಕ್ಕೊಳ್ಬಹುದು. ದೊಡ್ಡ ತುಂಡು ಶುಂಠಿ ಹಾಕಿದ್ದೇನೆ ನಾನಿಲ್ಲಿ. ಮತ್ತು ಕಾಯಿ ಮೆಣಸು ನೋಡಿ ಹಾಕ್ಕೊಳ್ಳಿ, ನಾನು ನಂತರ ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಹುಳಿ, ರುಚಿಗೆ ತಕ್ಕಷ್ಟು ಉಪ್ಪು. ಕರಿಬೇವು ಮಾತ್ರ ಒಂದು 4-5 ಎಸಳು ಕರಿಬೇವನ್ನು ನಾನಿಲ್ಲಿ ಹಾಕಿದ್ದೇನೆ. ಈಗ 2 ಹಾಕಿದೆ ನೋಡಿ, 3 ಇದೇ ರೀತಿ ಒಂದು 4-5. ಇದು ದೊಡ್ಡದು, ಅದರಿಂದಾಗಿ 5 ಸಾಕಾಗ್ತದೆ. ಇಲ್ಲಾಂದರೆ ಒಂದು 7-8 ಕರಿಬೇವಿನ ದಂಟನ್ನು ಹಾಕಿದರೆ ಒಳ್ಳೆ ರುಚಿಯಾಗ್ತದೆ, ಟೇಸ್ಟ್ ಕೂಡ ಚೆನ್ನಾಗಿರ್ತದೆ. ಮುಳುಗುವಷ್ಟು ನೀರು ಹಾಕಿ ಈ ರೀತಿ ತರಿ ರುಬ್ಬಿದರೆ ಚಟ್ನಿ ರೆಡಿ ಆಯಿತು. ನಾನು ಕಾಯಿ ಮೆಣಸನ್ನು ಹಾಕೋದನ್ನು ಮರೆತು ಬಿಟ್ಟಿದ್ದೆ ನೋಡಿ, ಈಗ ಹಾಕ್ತಾ ಇದ್ದೇನೆ. ನಿಮಗೆ ಖಾರ ನೋಡಿ ಹಾಕ್ಕೊಳ್ಬಹುದು. ಒಗ್ಗರಣೆಗೆ 1 ಚಮಚದಷ್ಟು ತೆಂಗಿನ ಎಣ್ಣೆ, ಸಾಸಿವೆ ಮತ್ತು ಕೆಂಪು ಮೆಣಸು ಮತ್ತು ಕರಿಬೇವು ಹಾಕಿ ಒಗ್ಗರಣೆ ಹಾಕಿ ರೆಡಿ ಮಾಡಿದ್ದೇನೆ. ಈಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ದೋಸೆ ಹಿಟ್ಟನ್ನು. ಮಿಕ್ಸ್ ಮಾಡಿದ ನಂತರ ಚಟ್ನಿ ಮಾಡುವಷ್ಟು ಹೊತ್ತಿಗೆ ಸಾಕು. ನೋಡಿ, ಎಷ್ಟು ಚೆನ್ನಾಗಿ ತೂತು ಬಂದಿದೆ ನೋಡಿ ದೋಸೆ. ಯಾವುದೇ ಸೋಡಾ ಹುಡಿ ಉದ್ದಿನಬೇಳೆ ಹಾಕಲಿಲ್ಲ, ಆದರೂ ಸಹ ಚೆನ್ನಾಗಿ ಬಂದಿದೆ. ತುಪ್ಪ ಅಥವಾ ಎಣ್ಣೆಯನ್ನು ಸುತ್ತ ಹಾಕಿ ಮಗುಚಿ ಹಾಕಿ ಒಂದು ಸಲ ಬೇಯಿಸಿದರೆ ದೋಸೆ ರೆಡಿ ಆಯಿತು. ಮಗುಚಿ ಹಾಕದೆ ಸಹ ತಿನ್ನಬಹುದು, ದೋಸೆ ರುಚಿಯಾಗಿಯೇ ಬರ್ತದೆ. ಖಂಡಿತ ನಿಮ್ಮ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿದ್ದೇನೆ. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಖಂಡಿತ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿ, ಎಷ್ಟು ಚೆನ್ನಾಗಿ ದೋಸೆ ಉದ್ದಿನಬೇಳೆ ಹಾಕಿದ ಹಾಗೆಯೇ ತೂತಾಗಿ ಬಂದಿದೆ ನೋಡಿ. ನೀವೊಮ್ಮೆ ಟ್ರೈ ಮಾಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.